ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ರಾಮ್ ಜಾನಕಿಯ ಒಂದು ಲವ್ ಸ್ಟೋರಿ ಏನಿದೆ, ಎಮೋಷನಲ್ ಲವ್ ಸ್ಟೋರಿ, ಅವರ ರಾಮ್ ಜಾನಕಿಯ ಬದುಕಿನ ಕಥೆ, ಅವನ ಪ್ರೀತಿ ಆಕಾಶದಷ್ಟು ಕಾದಂಬರಿಯನ್ನು ಓದೋಕ್ಕೆ ಅಭ್ಯಾಸ ಇರುವಂಥವ್ರು, ಓದುವ ಆಸಕ್ತಿ ಇರುವಂಥವ್ರು, ಓದೋಕ್ಕೆ ಆಸಕ್ತಿ ಇಲ್ಲದೇ ಇರುವಂಥವ್ರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ. ಡಿಸ್ಪ್ಲೇ ಬರ್ತಾ ಇರುವಂತಹ ಫೋನ್ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಫೋನ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಕಾದಂಬರಿ ತಲುಪುತ್ತೆ. ಓದಿದ ನಂತರ ಕೊನೆ ಪುಟದಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ, ಆ ಒಂದು ನಂಬರ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸೋದು ಮರಿಬೇಡಿ. ಪಾಸಿಟಿವ್ ಆಗಿದ್ದರೆ ಅಭಿಪ್ರಾಯ ಖುಷಿ ಪಡ್ತೀನಿ, ನೆಗೆಟಿವ್ ಆಗಿದ್ದರೆ ನೆಕ್ಸ್ಟ್ ನೆಕ್ಸ್ಟ್ ಪುಸ್ತಕದಲ್ಲಿ ತಿದ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನವನ್ನು ಪಡ್ತೀನಿ. ಈಗ ವಿಚಾರಕ್ಕೆ ಬರೋಣ. ನಾನು ಒಂದು 30 ಡೇಸ್ ಚಾಲೆಂಜನ್ನು ಮಾಡ್ತಿರುವಂತಹ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿದೆ, ಅಂದರೆ ರೆಗ್ಯುಲರಾಗಿ ಫಾಲೋ ಮಾಡೋಂಥವ್ರಿಗೆ ಗೊತ್ತಿದೆ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ವಿಚಾರವನ್ನು ಹೇಳಿಬಿಡ್ತೀನಿ. 30 ದಿನಗಳಲ್ಲಿ 30 ರೀತಿಯಾದಂತಹ ಐಡಿಯಾಗಳು, ಅಂದರೆ ಬಿಸ್ನೆಸ್ ಐಡಿಯಾಗಳನ್ನು, ಒಂದು ವ್ಯಾಪಾರ ಮಾಡಲಿಕ್ಕೆ ಒಂದಷ್ಟು ಐಡಿಯಾಗಳನ್ನು ತಿಳಿಸುವಂತಹ ವಿಡಿಯೋಗಳು ಫೆಬ್ರವರಿ ತಿಂಗಳಲ್ಲಿ ಪ್ರತಿದಿನ ಕೂಡ ಬರುತ್ತೆ. ಫೆಬ್ರವರಿ ತಿಂಗಳಲ್ಲಿ 28 ದಿನ ಇದೆ ಅಷ್ಟೇ, ಬಟ್ ನಾನು 30 ದಿನಗಳ ಕಾಲ ಮಾಡ್ತೀನಿ. 30 ದಿನಗಳ ಚಾಲೆಂಜ್ ಅಂತ ಅಂದ್ಬಿಟ್ಟು ತಗೋತಾ ಇದ್ದೀನಿ. ಇದರಲ್ಲಿ 3 ರೀತಿಯಾದಂತಹ ವಿಡಿಯೋ ಬರುತ್ತೆ. ಒಂದು ಬಂದು ನಿಮ್ಮ ಒಂದು ಮನೆಯಲ್ಲೇ ಕೂತು ಮಾಡುವಂತಹ ಬಿಸ್ನೆಸ್ ಆಗಿರುತ್ತೆ. ಮನೆಯಲ್ಲೇ ಕೂತು ಮಾಡುವಂತಹ ಕೆಲಸಗಳು, ಅಂದರೆ ಕೆಲಸ ಅಂತಂದರೆ ಇನ್ಯಾರೋ ನಿಮಗೆ ಸಂಬಳ ಕೊಡೋದು ಆ ಥರ ನಾನು ಯಾವುದೂ ಕೂಡ ಸಜೆಸ್ಟ್ ಮಾಡಲ್ಲ. ಯಾಕಂದರೆ ನನಗೆ ತುಂಬ ಜನ ಕಮೆಂಟ್ಸ್ ಮಾಡೋವಂಥದ್ದು ಇರುತ್ತೆ, ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಿ ಅಂತ. ನಾನು ಸಾಮಾನ್ಯ ವರ್ಕ್ ಫ್ರಮ್ ಹೋಮ್ ಯಾವುದೂ ಕೂಡ ಸಜೆಸ್ಟ್ ಮಾಡಲ್ಲ. ಯಾಕಂದರೆ 99% ಎಲ್ಲವೂ ಕೂಡ ಫೇಕ್ ಇರುತ್ತೆ. ನಿಮ್ಮೊಂದು ಹಣವನ್ನು ಕಟ್ಟಿಸ್ಕೊಂಡು ನಿಮಗೆ ಮೋಸ ಹೋಗುವಂಥದ್ದು ಇರುತ್ತೆ. ಆ ಕಾರಣದಿಂದ ನಾವು ವರ್ಕ್ ಫ್ರಮ್ ಹೋಮ್ ಯಾವುದೂ ಕೂಡ ಸಜೆಸ್ಟ್ ಮಾಡಲ್ಲ. ಯಾಕಂದರೆ ವರ್ಕ್ ಫ್ರಮ್ ಹೋಮ್ ನಿಮಗೆ ಹಣವನ್ನು ಕೊಟ್ಟು ನಿಮ್ಮದೇನೋ ಪ್ಯಾಕಿಂಗ್ ಮಾಡಿ ಅಂತ ನಿಮ್ಮ ಮನೆಗೆ ಕೊರಿಯರ್ ಮಾಡಿ ನಿಮಗೆ ಹಣವನ್ನು ಕೊಟ್ಟರೆ ಅವ್ರು ಅಲ್ಲೇ ಮಾಡ್ಕೋಬೋದು. ನಿಮಗೆ ಕೊಡೋ ಅಷ್ಟು ಹಣದಲ್ಲಿ ಅವ್ರಿಗೆ ಬರುತ್ತೆ ಲಾಭ. ಸೊ ಅದೆಲ್ಲವೂ ಕೂಡ ಫೇಕ್ ಇರುತ್ತೆ. ಅಂಥದಕ್ಕೆ ದಯವಿಟ್ಟು ಯಾರು ಕೂಡ ಹಣವನ್ನು ಹಾಕಿ ಕಳ್ಕೊಳ್ಳೋಕೆ ಹೋಗಬೇಡಿ. ಅದರ ಬದಲು ಮನೆಯಲ್ಲೇ ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಶುರು ಮಾಡ್ಕೊಳ್ಳಿ. ಚಿಕ್ಕದಾಗೆ ಮಾಡಿ. ಯಾರೋ ಕೂಡ ಸಂಬಳದಕ್ಕೆ ಕಾಯೋಕ್ಕಿಂತ ನಿಮ್ಮದೇ ಒಂದು ಸ್ವಂತವಾದಂತಹ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಇದ್ದರೆ, ದೊಡ್ಡದಾಗಿ ಮಾಡಿ ಅಂತಲ್ಲ, ಚಿಕ್ಕ ಪುಟ್ಟ ಬಿಸ್ನೆಸ್ ಇದ್ದರೆ ನಿಮ್ಮ ಒಂದು ಕೈ ಹಿಡಿಯುತ್ತೆ. ಚಿಕ್ಕದಾಗೆ ನಡೀತಾ ಇದ್ರೂ ಬೇಕಿದ್ದಾಗ ಮಾಡ್ಕೋಬೋದು, ಬೇಡದೇ ಇದ್ದರೆ ಇಲ್ಲ. ಆ ರೀತಿ ಕೂಡ ನೀವು ಒಂದು ಅದಕ್ಕೇನು ಕಟ್ಟುಪಾಡುಗಳಿರಲ್ಲ. ಆ ಕಾರಣಕ್ಕೋಸ್ಕರ ಯಾರನ್ನೋ ಕಾಯಬೇಕಾಗಿರೋದಿಲ್ಲ. ಆ ಕಾರಣಕ್ಕೋಸ್ಕರ ಮನೆಯಲ್ಲೇ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಿ ಅನ್ನೋದನ್ನೇ ನಾನು ಅದರಿಂದ ಮನೆಯಲ್ಲೇ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಿ ಅನ್ನೋದನ್ನೇ ನಾನು ಸಜೆಸ್ಟ್ ಮಾಡುವಂಥದ್ದು. ಆ ಕಾರಣಕ್ಕೋಸ್ಕರ ಹಿಂದೆನೂ ಸಾಕಷ್ಟು ಬಿಸ್ನೆಸ್ ಐಡಿಯಾಗಳನ್ನು ಕೊಟ್ಟಿದ್ದೀನಿ. ಈಗ 30 ದಿನಗಳ ಕಾಲ ದಿನಕ್ಕೊಂದು ಬಿಸ್ನೆಸ್ ಐಡಿಯಾಗಳನ್ನು ಕೊಡ್ತೀನಿ. ಬರೀ ಬಾಯಲ್ಲಿ ಹೇಳೋದಲ್ಲ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಪ್ರಾಕ್ಟಿಕಲ್ ಆಗಿ ಮಾಡಿ ಅದರಿಂದ ಲಾಭವನ್ನು ಮಾರ್ಕೆಟಿಂಗ್ ಕೂಡ ಮಾಡಿ ಅದರಿಂದ ಲಾಭವನ್ನು ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ಸೊ 30 ದಿನಗಳ ಕಾಲ 30 ರೀತಿಯಾದಂತಹ ಬಿಸ್ನೆಸ್ ಐಡಿಯಾಗಳನ್ನು ತಿಳಿಸ್ತೀನಿ. ಇನ್ನು ಬಂಡವಾಳ ಬಗ್ಗೆ ಮಾತನಾಡೋದಾದರೆ, ಬಂಡವಾಳ ಒಂದು ನಾನು ಮುಂಚೆನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಅದೇ ಹೇಳ್ತೀನಿ. ಯಾವುದೇ ಬಿಸ್ನೆಸ್ ಆಗಲಿ ಕಡಿಮೆ ಬಂಡವಾಳದಲ್ಲಿ ಶುರು ಮಾಡಿ. ಕೇವಲ ಒಂದು 500 ರೂಪಾಯಿ ಬಂಡವಾಳದಲ್ಲೂ ಕೂಡ ಶುರು ಮಾಡುವಂತಹ ಬಿಸ್ನೆಸ್ ಸಾಕಷ್ಟಿದೆ. ಕೇವಲ ಒಂದು 300 ರೂಪಾಯಿಂದ ಶುರು ಮಾಡುವಂತಹ ಬಿಸ್ನೆಸ್ಗಳು ಕೂಡ ಸಾಕಷ್ಟಿದೆ. ಯಾಕೆ ಅಂತಂದರೆ ಅಕಸ್ಮಾತ್ ಲಾಸ್ ಆದರೆ ಅದೊಂದು ಪರಿಶ್ರಮ ಪಟ್ಟರೆ, ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ರೆ ಲಾಸ್ ಆಗಲ್ಲ. ಎಲ್ಲೋ ಒಂದು 10% ಲಾಸ್ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ 90% ಖಂಡಿತವಾಗ್ಲೂ ನಾವು ಅದಕ್ಕೊಂತ ಒಂದು ಹಾರ್ಡ್ ವರ್ಕು ಡೆಡಿಕೇಶನ್ ಇದ್ದರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ಬೋದು. ಅಕಸ್ಮಾತ್ ಲಾಸ್ ಆದರೂ ಕೂಡ ನಿಮಗೆ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಲಾಸ್ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಲ್ಲ. ಆ ಕಾರಣಕ್ಕೋಸ್ಕರ ಯಾವುದೇ ಬಿಸ್ನೆಸ್ ಆಗಲಿ ಕಡಿಮೆ ಬಂಡವಾಳದಲ್ಲಿ ಶುರು ಮಾಡಿ. ಒಂದು 500 ರೂಪಾಯಿ 1000 ರೂಪಾಯಿ ಈ ರೀತಿಯಾಗಿ ಕನ್ಫರ್ಮ್ ಲಾಭ ಬರುತ್ತೆ ಅಂತ ಗೊತ್ತಿದ್ರೆ ಒಂದು 2000 ರೂಪಾಯಿ ಒಳಗಡೆ ಬಂಡವಾಳ ಹಾಕಿ ಶುರು ಮಾಡುವಂತಹ ಬಿಸ್ನೆಸ್ಗಳನ್ನು ನೀವು ಮಾಡಬಹುದಾಗಿದೆ. ಈಗ ನಾನು ಕೂಡ ತಿಳಿಸುವಂತಹ ಬಿಸ್ನೆಸ್ಗಳು ಅಷ್ಟೇ. ಏನಂದರೆ ಕಡಿಮೆ ಬಂಡವಾಳ 500 ರೂಪಾಯಿ 300 ರೂಪಾಯಿ 1000 ರೂಪಾಯಿ 2000 ರೂಪಾಯಿ ಈ ರೀತಿಯಾಗಿ ಇಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಹೋಗಲ್ಲ. ನಾನು ಎಲ್ಲೋ ರೇರ್ ಹೋದರೆ ಕಡಿಮೆ ಬಂಡವಾಳದಲ್ಲಿ ಶುರು ಮಾಡುವಂತಹ ಬಿಸ್ನೆಸ್ಗಳೇ ಆಗಿರುತ್ತೆ. ಇನ್ನು ಬಿಸ್ನೆಸ್ಗಳಲ್ಲಿ ಆಗಲೇ ಹೇಳ್ದಂಗೆ 3 ಟೈಪಲ್ಲಿ ತಿಳಿಸ್ತೀನಿ. ಒಂದು ಬಿಸ್ನೆಸ್ ಅಂದರೆ ಈ ಒಂದು 30 ಡೇಸ್ ವೀಡಿಯೋಗಳಲ್ಲಿ 3 ರೀತಿಯಾದಂತಹ ವಿಡಿಯೋ ಬರುತ್ತೆ. ಒಂದು ಮನೆಯಲ್ಲೇ ಕುತ್ಕೊಂಡು ಮಾಡುವಂತಹ ಬಿಸ್ನೆಸ್, ಹೊರಗೆಲ್ಲ ಹೋಗಬೇಕಾಗಿಲ್ಲ, ಮನೆಯಲ್ಲೇ ಕುತ್ಕೊಂಡು ಮಾಡುವಂತಹ ಬಿಸ್ನೆಸ್ ಬಗ್ಗೆ ತಿಳಿಸ್ತೀನಿ. ಒಂದಷ್ಟು ಬಿಸ್ನೆಸ್ಗಳು ತಿಳಿಸ್ತೀನಿ. ಎರಡನೇದು ಬಂದು ಇದು ಕೂಡ ಬಿಸ್ನೆಸ್ಸೇ, ಮನೆಯ ಸುತ್ತಮುತ್ತ ಮಾಡಿಕೊಳ್ಳುವಂತಹ ಬಿಸ್ನೆಸ್ ಬಗ್ಗೆ ತಿಳಿಸ್ತೀನಿ. ಮನೆ ಅಂದರೆ ನಿಮ್ಮ ಒಂದು ಊರಲ್ಲೇ, ನಿಮ್ಮ ಒಂದು ಹಳ್ಳಿಗಳಲ್ಲೇ, ನೀವಿರುವಂತಹ ಜಾಗದಲ್ಲೇ ಮಾಡುವಂತಹ, ಸುತ್ತಮುತ್ತ ಮಾಡುವಂತಹ ವ್ಯಾಪಾರದ ಬಗ್ಗೆ ತಿಳಿಸ್ತೀನಿ. ಇದು ಬಂದು ಅದು ಒಂದೇ ಅಲ್ಲ, ಅದು ಒಂದಷ್ಟು ತಿಳಿಸ್ತೀನಿ. ಆ ರೀತಿಯಾದಂತಹ ಬಿಸ್ನೆಸ್ಸನ್ನು ಒಂದಷ್ಟು ತಿಳಿಸ್ತೀನಿ. ಸೊ ಒಂದು ಕ್ಯಾಟಗರಿ ಬಂದು ಮನೆಯಲ್ಲೇ ಮಾಡುವಂತಹ ಬಿಸ್ನೆಸ್ಗಳು ಒಂದಷ್ಟು ತಿಳಿಸ್ತೀನಿ. ಇನ್ನೊಂದು ಬಂದು ನಿಮ್ಮ ಮನೆಯ ಸುತ್ತಮುತ್ತ, ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಊರುಗಳಲ್ಲಿ, ನೀವಿರುವಂತಹ ಜಾಗ ಸುತ್ತಮುತ್ತ ಮಾಡುವಂತಹ ಬಿಸ್ನೆಸ್ಗಳು ಒಂದಷ್ಟು ತಿಳಿಸ್ತೀನಿ. ಅದರ ಜೊತೆಗೆ ತಿಳಿಸೋದು ಮಾತ್ರ ಅಲ್ಲ, ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ನಾನು ಮಾಡಿ ತೋರಿಸಿ ಮಾರ್ಕೆಟಿಂಗ್ ಮಾಡಿ ಲಾಭ ಮಾಡಿ ತೋರಿಸ್ತೀನಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಗಿಮಿಕ್ ಆಗಲಿ ಇನ್ನೊಂದಾಗಲಿ ಏನೂ ಇರಲ್ಲ. ಜಸ್ಟ್ ಒಂದು ಚಾಲೆಂಜ್ ಥರನೇ ತಗೊಂಡು ಮಾಡ್ತಾ ಇರೋವಂಥದ್ದು. ಈ ಹಿಂದೆ ಕೂಡ ಸಾಕಷ್ಟು ಅದನ್ನು ಪ್ರಾಕ್ಟಿಕಲಾಗಿ ಸಾಕಷ್ಟು ಬಿಸ್ನೆಸ್ಗಳನ್ನು ತೋರಿಸಿದ್ದೀನಿ. ಅದೇ ರೀತಿಯಾಗಿ ಈ ಒಂದು 30 ಡೇಸ್ 30 ದಿನಗಳಲ್ಲಿ ಕೂಡ 30 ರೀತಿಯಾದಂತಹ ಬಿಸ್ನೆಸ್ಗಳನ್ನು ತೋರಿಸ್ತೀನಿ.
ಇನ್ನು 3ನೇ ಕ್ಯಾಟಗರಿ ಬಂದು ಇದಕ್ಕೆ ಯಾವುದೇ ರೀತಿಯಾದಂಥ ಬಂಡವಾಳವನ್ನು ಹಾಕಬೇಕಾಗಿಲ್ಲ. ಬಂಡವಾಳವನ್ನು ಹಾಕದೆ ದುಡಿಯೋಕ್ಕೆ ಬೇರೆ ದಾರಿನೇ ಇಲ್ಲ ಅನ್ನೋಂಥವ್ರು ಏನು ಬಂಡವಾಳವನ್ನು ಹಾಕದೆ ಹಾಗೇ ದಿನಕ್ಕೊಂದು 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ, ಕೆಲವೊಂದು ಕಡೆ 650 ರೂಪಾಯಿ, ಇಷ್ಟು ಯಾವುದೇ ಬಂಡವಾಳವನ್ನು ಹಾಕೋಂಗಿಲ್ಲ. ಹಾಕದೇ ಅಷ್ಟು 600 ರೂಪಾಯಿವರೆಗೂ ಅಂತ ಅಂದ್ಕೊಳ್ಳಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅಷ್ಟು ಸಿಕ್ಕಿಲ್ಲ ಅಂತ ಅಂದಾಗ ಅದೊಂಥರ ನೋವಾಗುತ್ತೆ. ಆ ಕಾರಣಕ್ಕೋಸ್ಕರ 600 ರೂಪಾಯಿ ಅಂತ ಇಟ್ಕೊಳ್ಳಿ. ದಿನಕ್ಕೆ 600 ರೂಪಾಯಿ ಸಂಪಾದನೆ, ಯಾವುದೇ ಬಂಡವಾಳ ಹಾಕದೆ ದಿನಕ್ಕೊಂದು 600 ರೂಪಾಯಿ ದುಡಿಯುವಂತಹ ಒಂದಷ್ಟು ಕೆಲಸಗಳನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಬಂಡವಾಳವನ್ನು ಹಾಕಬೇಕಾಗಿಲ್ಲ, ನೀವು ಕೆಲಸವನ್ನು ಮಾಡಬೇಕು ಅಷ್ಟೇ. ಈ ರೀತಿಯಾಗಿ 3 ಕ್ಯಾಟಗರಿಯಲ್ಲಿ ನಿಮಗೆ ವಿಡಿಯೋಗಳು ಬರ್ತಾ ಹೋಗುತ್ತೆ 30 ಡೇಸ್ ಚಾಲೆಂಜಲ್ಲಿ. ಸೊ ಯಾಕೆ ಈ ವಿಡಿಯೋನ ಮಾಡಿದೆ ಅಂತಂದರೆ, ಆದಷ್ಟು ಈ 30 ಡೇಸ್ ಚಾಲೆಂಜಸ್ಗೆ ಸಾಕಷ್ಟು ತಯಾರಿಗಳು ನಡೀತಾ ಇದೆ. ಅದಕ್ಕೆ ಅಂತಹ ಒಂದಷ್ಟು ಡೆಡಿಕೇಟಾಗಿ ಒಂದು ಕೆಲಸಗಳು ನಡೀತಾ ಇದೆಯಲ್ಲ. ಸೊ ನಿಮ್ಮ ಒಂದು ಸಪೋರ್ಟು ಬೇಕಾಗುತ್ತೆ. ಅಂದರೆ ವಿಡಿಯೋ ರೀಚ್ಗಳು ಚೆನ್ನಾಗಿ ಬಂದರೆ ನಮಗೆ ಕೂಡ ಖುಷಿ ಆಗುತ್ತೆ. ನಾವು ಅದು ಏನು ಅಂದರೆ ಬೇರೆ ಕೆಲಸವನ್ನು ಬಿಟ್ಟು ಇದಕ್ಕೆ ಅಂತಲೇ ಒಂದಷ್ಟು ಸಮಯವನ್ನು ಮೀಸಲಿಟ್ಟು ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆ ಪ್ರಯತ್ನ ನಿಮ್ಮೆಲ್ರಿಗೂ ತಲುಪಿದ್ರೆ ನನಗೆ ಬಹಳ ಖುಷಿಯಾಗುತ್ತೆ, ನಿಮಗೂ ಕೂಡ ಯೂಸ್ ಆಗುತ್ತೆ. ಯೂಸ್ ಆಗದೆ ಇರೋಂಥ ಸಮಯ ನಾನು ಮಾಡಲ್ಲ. ನಾವು ಮುಂಚೆಯಿಂದ ಹೇಳ್ತೀನಿ, ಯೂಟ್ಯೂಬ್ ವಿಡಿಯೋ ಏನಾದರೂ ಮಾಡಿದ್ರೆ ಒಂದು ಮನೋರಂಜನೆ ಸಿಗಬೇಕು ನೋಡುಗರಿಗೆ, ಇಲ್ಲಾಂದರೆ ಒಂದು ಒಳ್ಳೆ ಮಾಹಿತಿ ಸಿಗಬೇಕು, ಅಂದರೆ ಉಪಯೋಗ ಆಗಬೇಕು ನಿಮ್ಮಂಥವ್ರಿಗೆ. ಸೊ ಮನೋರಂಜನೆ ಕೊಡೋಕ್ಕಂತೂ ನನ್ನ ಕೈಲಿ ಆಗಲ್ಲ, ನಾವು ಆ ಕ್ಯಾಟಗರಿಗೆ ಸೇರಿಲ್ಲ. ನನ್ನಿಂದ ಯಾವುದೇ ರೀತಿಯಾದಂಥ ಎಂಟರ್ಟೈನ್ಮೆಂಟ್ ಸಿಗಲ್ಲ. ಬಟ್ ಒಂದೊಳ್ಳೆ ಮಾಹಿತಿ ಸಿಗಲಿ, ನಿಮ್ಗೇನಾದರೂ ಒಂದಿಷ್ಟು ಅನುಕೂಲ ಆಗಲಿ, ಆ ರೀತಿ ಬೇಕಾದರೆ ನಾನು ಖಂಡಿತ ವಿಡಿಯೋ ಮಾಡ್ಬೋದು. ಅದೇ ರೀತಿಯಾಗಿ ನಾನು ಮಾಡ್ತಾ ಇರೋಂಥದ್ದು. ಸೊ ಈಗ ಏನು 30 ದಿನಗಳ ಚಾಲೆಂಜ್ ಮಾಡ್ತೀನಿ, ಅದರಲ್ಲಿ ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಇನ್ನು ತಮ್ನೈಲಲ್ಲಿ ಹಾಕಿರೋಂಗೆ 30 ದಿನಗಳಲ್ಲಿ 1 ಲಕ್ಷ ಅಂತೂ ಸಂಪಾದನೆ ಆಗಲ್ಲ. ಅದು ಸುಮ್ಮನೆ ನೀವು ವಿಡಿಯೋ ನೋಡಲಿ ಅಂತಲೇ ಹಾಕಿರೋದು, ಇರೋ ರಿಯಾಲಿಟಿ ಹೇಳ್ತೀನಿ ನಾನು. ಬಟ್ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ನಾನು ನಿಮಗೆ ತಿಳಿಸ್ತೀನಿ. ಬಟ್ ನಾನು ಹೇಳುವಂಥ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ನೀವು ಇಲ್ಲ ಅಂದ್ರೂ ತಿಂಗಳಿಗೆ 40,000, 50,000, 60,000ವರೆಗೂ ಬೇಕಿದ್ರೆ ನಿಮ್ಮ ಒಂದು ಕೆಪಾಸಿಟಿ 1 ಲಕ್ಷನೂ ನೀವು ಸಂಪಾದನೆ ಮಾಡ್ಕೋಬೋದು. ಅಂದರೆ ಒಂದು ಬಿಸ್ನೆಸ್ಸಿಂದ ನಾನು 30 ರೀತಿಯಾದಂಥ ಬಿಸ್ನೆಸ್ ಮಾಡೋದ್ರಿಂದ ನನಗೆ 1 ಲಕ್ಷ ಸಂಪಾದನೆ ಆಗಲ್ಲ ಅಂತ ಹೇಳಿದೆ. ಬಟ್ ನೀವು ಒಂದೇ ಬಿಸ್ನೆಸ್ಸನ್ನು 30 ದಿನಗಳ ಕಾಲ ಮಾಡಿ ಡೆಡಿಕೇಟೆಡಾಗಿ ಮಾಡಿದ್ರೆ ಎಲ್ಲ 30 ಬಿಸ್ನೆಸ್ಗಳಲ್ಲೂ ಆಗುತ್ತೆ ಅಂತ ಹೇಳಲ್ಲ, ಯಾವುದಾದ್ರು ಒಂದೊಂದು ಬಿಸ್ನೆಸ್ಗಳು ಹೇಳ್ತೀನಿ ನಾನು ಇದರಲ್ಲಿ ಬೇಕಾದ್ರೆ ನೀವು 1 ಲಕ್ಷ ಸಂಪಾದನೆ ಮಾಡ್ಕೋಬೋದು ಅಂತ. ಆ ರೀತಿಯಾಗಿ ಯಾವುದಾದ್ರು ಒಂದು ಬಿಸ್ನೆಸ್ಸನ್ನು 30 ದಿನಗಳಲ್ಲಿ ನಾನು ಹೇಳುವಂತಹ ಬಿಸ್ನೆಸ್ಗಳಲ್ಲಿ ಯಾವುದಾದ್ರು 1, 2, 3 ಬಿಸ್ನೆಸ್ ಏನು ಹೇಳ್ತೀನಿ ನಾನು, ಅಂಥದ್ರಲ್ಲಿ ನೀವು ಲಕ್ಷ ಖಂಡಿತವಾಗ್ಲೂ ಸಂಪಾದನೆಯನ್ನು ಮಾಡ್ಕೋಬಹುದಾಗಿದೆ. ಅದಕ್ಕೆ ಒಂಚೂರು ಬಂಡವಾಳ 2,000, 3,000 ಈ ಥರ ಬಂಡವಾಳ ಹಾಕಿ 1 ಲಕ್ಷ ಲಾಭ ಖಂಡಿತವಾಗ್ಲೂ ಎತ್ಬೋದು. ಅದನ್ನು ಮಾಡಿ ತೋರಿಸ್ತೀನಿ, ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದಾಗ ನಿಮಗೆ ಅದು ಅರ್ಥವಾಗುತ್ತೆ. ಸೊ ಈ ಒಂದು ಚಾಲೆಂಜಸ್ಗೋಸ್ಕರ ಸಾಕಷ್ಟು ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆಯಲ್ಲ, ಅದಕ್ಕೆ ನಿಮಗೂ ಸ್ವಲ್ಪ ಜಾಸ್ತಿ ಜನರಿಗೆ ರೀಚ್ ಆಗಲಿ ಅಂದ್ಬಿಟ್ಟು ನಿಮ್ಮಿಂದನೂ ಬೆಂಬಲವನ್ನು ನಿರೀಕ್ಷೆ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ನಿಮ್ಮಿಂದನೂ ಒಂದು ಆಲ್ ದ ಬೆಸ್ಟ್ ಅನ್ನುವಂತಹ ಒಂದು ಕಮೆಂಟ್ ಬರಲಿ. ಜೊತೆಗೆ ಫೆಬ್ರವರಿ 1ನೇ ತಾರೀಕಿಂದ ಬರುವಂತಹ ವಿಡಿಯೋಗಳನ್ನು ದಯವಿಟ್ಟು ಮಿಸ್ ಮಾಡದೆ ನೋಡಿ. ಮೋಸ್ಟ್ಲಿ ಬಹುಶಃ ಮಧ್ಯಾಹ್ನ 2 ಗಂಟೆಗೆ ನಿಮಗೆ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆದರೆ ಕನ್ಫರ್ಮ್ ಆಗಿ ಟೈಮಿಂಗ್ಸ್ ಬಗ್ಗೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲೂ ಹಾಕಿದ್ದೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಷ್ಟೇ. 30 ಡೇಸ್ ಚಾಲೆಂಜಿಂದ ನಿಮಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ನೀವು ಆ ಒಂದು ವಿಡಿಯೋನ ನೋಡಿ ದುಡಿಯೋಕ್ಕೇನು ದಾರಿನೇ ಇಲ್ಲ ಅನ್ನೋರು, ಅಥವಾ ಯಾವ್ದಾದ್ರು ಒಂದು ಹೊಸ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂದ್ಕೊಂಡಿರೋರಿಗೆ ಒಂದಿಷ್ಟು ಒಂದು ಸಹಾಯ ಆಗ್ಬೋದು. ಸಹಾಯ ಅಂತಂದರೆ ಬೇರೆ ರೀತಿಯಲ್ಲ, ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಹೇಳ್ಬೋದು. ನಾನು ಇನ್ಫಾರ್ಮೇಷನ್ ತಗೊಂಡು ನಾನು ಏನು ಕೊಡ್ತೀನಿ ಅದಕ್ಕಿಂತ ನೀವು 10ರಷ್ಟು ಬುದ್ಧಿವಂತರು ಇರ್ತೀರ. ಒಂಚೂರು ಅದನ್ನು ತೊಗೊಂಡು ನೀವು ನಿಮ್ಮದೇ ರೀತಿಯಾದಂಥ ಇನ್ನೂ ದೊಡ್ಡ ಮಟ್ಟದಲ್ಲೂ ತೊಗೋಬೋದು, ಅಥವಾ ನಾನು ಹೇಳೋ ರೀತಿಯಲ್ಲಿ ತೊಗೊಂಡ್ರೂ ಕೂಡ ನಿಮ್ಗೆ ಲಾಭ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇಷ್ಟನ್ನು ತಿಳಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ. ಸಾಧ್ಯವಾದರೆ ಒಂದು ಆಲ್ ದ ಬೆಸ್ಟ್ ಅಂತ ಕಮೆಂಟನ್ನು ಮಾಡಿ. ಫೆಬ್ರವರಿ 1ನೇ ತಾರೀಕಿಂದ ನಿಮಗೆ ವಿಡಿಯೋಗಳು ಕನ್ಫರ್ಮ್ ಆಗಿ ಈ ಒಂದು 30 ಡೇಸ್ ಚಾಲೆಂಜ್ದು ಬರ್ತಾ ಹೋಗುತ್ತೆ. 30 ದಿನಗಳಿಗೆ 30 ಬಿಸ್ನೆಸ್ ಐಡಿಯಾಗಳು, ಲಕ್ಷ ಖಂಡಿತವಾಗ್ಲೂ ಒಂದು ಬಿಸ್ನೆಸ್ನೇ ಕಂಟಿನ್ಯೂ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಸಂಪಾದನೆಯನ್ನು ಮಾಡ್ಕೋಬೋದಾಗಿದೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬುಕ್ ಬೇಕಿದ್ದವರು ಒಮ್ಮೆ ಓದಿ, ನನಗೋಸ್ಕರ ಓದಿ ಅಂತ ಕೇಳ್ಕೊತೀನಿ. ಡಿಸ್ಪ್ಲೇ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡಿ. ಫೆಬ್ರವರಿ 1ನೇ ತಾರೀಕು ಚಾಲೆಂಜ್ ಮೂಲಕ ಸಿಗೋಣ. ಇನ್ನು ನಾಳಿದ್ದು ನಾರ್ಮಲ್ ಬೇರೆ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುವಂತಹ ಒಂದಷ್ಟು ವೀಡಿಯೋಗಳು ಬರುತ್ತೆ. ನಿಮ್ಮ ಸಪೋರ್ಟ್ ಬೆಂಬಲ ಯಾವಾಗಲೂ ಹೀಗೆ ಇರಲಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. 30 ಡೇಸ್ ಚಾಲೆಂಜ್ಗೆ ಆಲ್ ದ ಬೆಸ್ಟ್ ಅಂತ ಸಾಧ್ಯವಾದರೆ ಒಂದು ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು.